ಈ ಭೂಮಿ ಮೇಲೆ ನಮ್ಮ ರೀತಿನೇ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಮರಗಿಡಗಳು ಇವೆ. ಅದೇ ರೀತಿ ನಮ್ಮ ಪ್ರಕೃತಿ ಪ್ರತಿಯೊಂದು ಜೀವಿಗೂ ಪ್ರತ್ಯೇಕವಾದ ವಿಶೇಷವಾದ ಶಕ್ತಿಯನ್ನು ಕೊಟ್ಟಿರುತ್ತೆ. ಅದರಲ್ಲೂ ದೊಡ್ಡ ಪ್ರಾಣಿಗಳಿಗಿಂತ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳಂತಹ ಪ್ರಾಣಿಗಳಿಗೆ ದೊಡ್ಡ ಮಟ್ಟದ ಶಕ್ತಿ ಇರುತ್ತೆ. ಅಂದರೆ ಅವುಗಳಲ್ಲಿ ವಿಷ ಇರುತ್ತೆ. ವಿಷ ಇಲ್ಲದೇ ಇರೋ ಕ್ರಿಮಿಕೀಟಗಳು ತುಂಬ ಇವೆ, ಆದರೆ ಅವು ಮಾಡೋ ದಾಳಿ ಮಾತ್ರ ತುಂಬ ಭಯಂಕರವಾಗಿ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಮನುಷ್ಯರ ಮೇಲೆ ದಾಳಿ ಮಾಡುವ ಭಯಾನಕ ಕ್ರಿಮಿಕೀಟಗಳ ಬಗ್ಗೆ ತಿಳಿದುಕೊಳ್ಳೋಣ. ಆ ಕೀಟಗಳನ್ನು ನೋಡಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಈ ವಿಡಿಯೋ ತುಂಬ ಆಸಕ್ತಿಕರವಾಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ. ಬಾಂಬಾರ್ಡಿಯರ್ ಬೀಟಲ್. ಈ ಬಾಂಬಾರ್ಡಿಯರ್ ಜೀರುಂಡೆಯನ್ನು ನಾವು ನಮ್ಮ ಮನೆ ತೋಟದಲ್ಲಿ ನೋಡಬಹುದು. ಇದು ಇಷ್ಟು ಚಿಕ್ಕದಾಗಿ ಇದ್ದರೂ ಇದರ ಪವರ್ ಬಗ್ಗೆ ಕೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಇವು ಹೆಚ್ಚಾಗಿ ಸೌತ್ ಆಫ್ರಿಕಾದಲ್ಲಿ ಕಾಣಿಸುತ್ತೆ. ಈ ಹುಳುವಿನ ಮೇಲೆ ಯಾವುದಾದರೂ ಪ್ರಾಣಿ ಅಥವಾ ಕ್ರಿಮಿ ದಾಳಿ ಮಾಡಲು ಬಂದಾಗ ಇದು ಒಂದು ರೀತಿಯಾದಂತಹ ಆರ್ಟ್ ನಾಕ್ಸಸ್ ಕೆಮಿಕಲ್ ಅನ್ನು ಸ್ಪ್ರೇ ಮಾಡುತ್ತೆ. ಇದು ಒಂದು ಭಯಂಕರವಾದ ಆಸಿಡ್ ಸ್ಪ್ರೇ. ಹೈಡ್ರೋಕ್ಲೋನೋನ್ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಕೆಮಿಕಲ್ ರಿಯಾಕ್ಷನ್ ಇಂದ ಈ ಆಸಿಡ್ ರಿಲೀಸ್ ಆಗುತ್ತೆ. ಈ ಆಸಿಡ್ ಎಷ್ಟು ಪವರ್ಫುಲ್ ಅಂದ್ರೆ ಇದರ ಮೇಲೆ ದಾಳಿ ಮಾಡಲು ಬಂದ ಪ್ರಾಣಿ ಅಥವಾ ಕ್ರಿಮಿ ಮೇಲೆ ಈ ಸ್ಪ್ರೇ ಮಾಡಿದ್ರೆ ಅದು ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತೆ. ಒಂದು ವೇಳೆ ಕಪ್ಪೆ ಇದನ್ನು ನುಂಗಿದರೂ ಈ ಹುಳು ಆ ಕಪ್ಪೆಯ ಹೊಟ್ಟೆ ಒಳಗೆ ಕೂಡ ಆಸಿಡ್ ಸ್ಪ್ರೇ ಮಾಡುತ್ತೆ. ತಕ್ಷಣ ಆ ಕಪ್ಪೆ ಆ ಹುಳುವನ್ನು ವಾಮಿಟ್ ಮಾಡಿಬಿಡುತ್ತೆ. ಈ ಬೀಟಲ್ ಹೊಟ್ಟೆ ಒಳಗೆ 2 ಕೆಮಿಕಲ್ ಸಿಲಿಂಡರ್ಸ್ ಇರುತ್ತೆ. ಒಂದರಲ್ಲಿ ಹೈಡ್ರೋಕ್ಲೋನೋನ್, ಇನ್ನೊಂದರಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಇರುತ್ತೆ. ಅದೇ ರೀತಿ ಇದರ ಹೊಟ್ಟೆ ಒಳಗೆ ಎಕ್ಸ್ಪ್ಲೋಸಿವ್ ಗ್ಯಾಸ್ ಚೇಂಬರ್ಸ್ ಕೂಡ ಇರುತ್ತೆ. ಇದರ ಸಹಾಯದಿಂದ ಆ 2 ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುತ್ತೆ. ನಮ್ಮ ಪ್ರಪಂಚದಾದ್ಯಂತ ಸುಮಾರು 500 ಜಾತಿಯ ಬೀಟಲ್ಸ್ಗಳು ಇವೆ. ಅವು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾಗಿ ಒಂದೊಂದು ಆಕಾರದಲ್ಲಿ ಇರುತ್ತೆ. ಈ ಬೀಟಲ್ಸ್ಗಳನ್ನು ತಿನ್ನಲು ಹೆಚ್ಚಾಗಿ ಕಪ್ಪೆ, ಮಿಡತೆ, ಲಿಜಾರ್ಡ್ ಮತ್ತು ಜೇಡರ ಹುಳುಗಳು ಹೆಚ್ಚಾಗಿ ಪ್ರಯತ್ನಿಸುತ್ತೆ. ಆದರೆ ಅದು ಮಾಡೋ ಆಸಿಡ್ ಸ್ಪ್ರೇ ಕಾರಣದಿಂದ ಅದನ್ನು ಮುಟ್ಟಲು ಸಾಧ್ಯವಾಗೋದಿಲ್ಲ. ಅಷ್ಟೇ ಅಲ್ಲ, ಇದು ದೊಡ್ಡ ಪ್ರಾಣಿಗಳ ಮೇಲೆ ಕೂಡ ದಾಳಿ ಮಾಡುತ್ತೆ. ಇದರಿಂದ ಮನುಷ್ಯರಿಗೆ ಹೆಚ್ಚು ಅಪಾಯ ಇಲ್ಲದಿದ್ದರೂ ಇದರ ಸ್ಪ್ರೇಯಿಂದ ಬರೋ ವಾಸನೆ ತುಂಬಾ ಭಯಂಕರವಾಗಿ ಇರುತ್ತೆ. ಅಷ್ಟೇ ಅಲ್ಲ, ಅದು ನಮ್ಮ ಕೈ ಮೇಲೆ ಬಿದ್ದರೆ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆಗೋ ಅವಕಾಶ ಕೂಡ ಇದೆ. ಸೆಟ್ಸೆ ಫ್ಲೈ. ಇದು ಒಂದು ಭಯಂಕರವಾದ ಅಪಾಯಕಾರಿಯಾದ ನೊಣ. ಇದು ನೋಡುವುದಕ್ಕೆ ಒಂದು ಸಾಮಾನ್ಯ ನೊಣದ ರೀತಿನೇ ಕಾಣಿಸುತ್ತೆ, ಆದರೆ ಇದು ಮನುಷ್ಯರ ರಕ್ತವನ್ನು ಹೀರುವ ನೊಣ. ಇನ್ನೂ ಭಯಾನಕ ವಿಷಯ ಏನು ಅಂದರೆ ಇದು ನಮ್ಮ ದೇಹದಲ್ಲಿ ರಕ್ತವನ್ನು ಹೀರುವ ಸಮಯದಲ್ಲಿ ನಮ್ಮ ರಕ್ತಕ್ಕೆ ಪ್ಯಾರಾಸೈಟ್ಸ್ ಅನ್ನು ರಿಲೀಸ್ ಮಾಡುತ್ತೆ. ಅವು ನಮ್ಮ ದೇಹವನ್ನು ಸೇರಿದ ನಂತರ ಅಭಿವೃದ್ಧಿಯಾಗೋದಕ್ಕೆ ಪ್ರಾರಂಭಿಸುತ್ತೆ. ಇದರಿಂದ ಆ ವ್ಯಕ್ತಿಗೆ ಟ್ರಿಪೋನೋಸೋಮಿಯಸ್ ಅನ್ನೋ ಕಾಯಿಲೆ ಬರುತ್ತೆ, ಅಂದರೆ ಸ್ಲೀಪಿಂಗ್ ಸಿಕ್ನೆಸ್ ಬರುತ್ತೆ. ಇದರಿಂದ ಸರಿಯಾಗಿ ನಿದ್ದೆ ಬರೋದಿಲ್ಲ, ಹೆಚ್ಚು ಜ್ವರ ಬರುತ್ತೆ, ತಲೆನೋವು, ಈ ರೀತಿ ತುಂಬಾ ಸಮಸ್ಯೆಗಳು ಬರುತ್ತೆ. ಇದು ತುಂಬಾ ಅಪಾಯಕಾರಿ ನೊಣ. ಅದು ತನ್ನ ದೇಹಕ್ಕಿಂತ 2 ಪಟ್ಟು ಹೆಚ್ಚು ರಕ್ತವನ್ನು ಹೀರುತ್ತೆ. ಇಂತಹ ನೊಣಗಳು ಹೆಚ್ಚಾಗಿ ಆಫ್ರಿಕಾದಲ್ಲಿ ಇವೆ. ಇನ್ನು ನಮ್ಮ ದೇಶದಲ್ಲಿ ಪ್ರತಿ ವರ್ಷ 5,000 ಜನ ಈ ಒಂದು ಫ್ಲೈ ದಾಳಿಗೆ ತುತ್ತಾಗ್ತಿದ್ದಾರೆ. ಬೋಟ್ ಫ್ಲೈ. ಇದು ಒಂದು ವಿಚಿತ್ರವಾದ ನೊಣ. ಇದು ನೇರವಾಗಿ ಮನುಷ್ಯರ ಮೇಲೆ ಅಥವಾ ಪ್ರಾಣಿಗಳ ಮೇಲೆ ದಾಳಿ ಮಾಡೋದಿಲ್ಲ. ಇದರ ಬದಲಾಗಿ ಸೊಳ್ಳೆಗಳ ಸಹಾಯದಿಂದ ದಾಳಿ ಮಾಡುತ್ತೆ. ಹೌದು, ಅದು ಹೇಗೆ ಅಂದ್ರೆ ಈ ಬೋಟ್ ಫ್ಲೈ ಹಾರಾಡುತ್ತಿರುವ ಸೊಳ್ಳೆಗಳನ್ನು ಹಿಡಿದು ಅವುಗಳ ಮೊಟ್ಟೆಗಳನ್ನು ಆ ಸೊಳ್ಳೆಗಳ ದೇಹದ ಮೇಲೆ ಇಡುತ್ತೆ. ನಂತರ ಸೊಳ್ಳೆಗಳು ಪ್ರಾಣಿಗಳು ಅಥವಾ ಮನುಷ್ಯರ ರಕ್ತವನ್ನು ಹೀರಲು ಬಂದಾಗ ನಮ್ಮ ದೇಹದ ಮೇಲೆ ಕೂತಾಗ ಒಂದು ವೇಳೆ ಆ ಮೊಟ್ಟೆಗಳು ಲಾರ್ವಾ ರೂಪದಲ್ಲಿ ಇದ್ದರೆ ನಮ್ಮ ದೇಹದ ಮೇಲೆ ಇಳಿಯುತ್ತೆ. ನಂತರ ಆಹಾರಕ್ಕಾಗಿ ನಮ್ಮ ದೇಹವನ್ನು ಪ್ರವೇಶಿಸಿ ಅಲ್ಲಿ ರಕ್ತವನ್ನು ಕುಡಿಯುತ್ತಾ ಬೆಳೆದು ದೊಡ್ಡದಾಗುತ್ತೆ. ಇವು ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತೆ. ಏಕೆ ಅಂದರೆ ಸೊಳ್ಳೆಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ತುಂಬಾ ಉಪಾಯಗಳು ಇವೆ, ಆದರೆ ಪ್ರಾಣಿಗಳಿಗೆ ಮಾತ್ರ ಅಂತಹ ಅವಕಾಶ ಇಲ್ಲ. ಆದ್ದರಿಂದ ಇವು ಹೆಚ್ಚಾಗಿ ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತೆ. ಈ ಬೋಟ್ ಫ್ಲೈ ಲಾರ್ವಾಗಳು ಪ್ರಾಣಿಗಳ ದೇಹವನ್ನು ಸೇರಿ ಅವುಗಳಿಗೆ ಚಿತ್ರಹಿಂಸೆಯನ್ನು ಕೊಡುತ್ತೆ. ಆ ಲಾರ್ವಾಗಳಿಂದ ಇನ್ಫೆಕ್ಷನ್ ಆಗಿ ತುಂಬಾ ಪ್ರಾಣಿಗಳು ಸತ್ತಿವೆ. ಇಲ್ಲಿ ನೋಡಿ, ಈ ಮಹಿಳೆಯ ದೇಹದಲ್ಲಿ ಯಾವ ರೀತಿ ಲಾರ್ವಾವನ್ನು ತೆಗಿತಿದ್ದಾರೆ ಅಂತ. ಇದನ್ನು ನೋಡಿದ ಮೇಲೆ ಇವು ಎಷ್ಟು ಅಪಾಯಕಾರಿ ಅನ್ನೋದು ನಿಮಗೆ ಅರ್ಥವಾಗಿರುತ್ತೆ. ಇಲ್ಲಿ ವಿಚಿತ್ರ ಏನು ಅಂದ್ರೆ ಆ ಲಾರ್ವಾಗಳು ನಮ್ಮ ದೇಹದಲ್ಲಿ ಬೆಳೀತಿವೆ ಅನ್ನೋ ವಿಷಯ ನಮಗೆ ಗೊತ್ತಾಗೋದಿಲ್ಲ. ಏಕೆ ಅಂದ್ರೆ ಆ ಸಮಯದಲ್ಲಿ ಅವು ಆಂಟಿಬಯೋಟಿಕ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಆದ್ರೆ ಇವುಗಳನ್ನು ಹೊರತೆಗೆಯುವಾಗ ಮಾತ್ರ
ನರಕವನ್ನು ಅನುಭವಿಸಬೇಕಾಗಿ ಬರುತ್ತೆ. ಕಿಸ್ಸಿಂಗ್ ಬಗ್ ಅಥವಾ ವ್ಯಾಂಪೈರ್ ಬಗ್. ಇವುಗಳನ್ನು ಕಿಸ್ಸಿಂಗ್ ಬಗ್ ಅಂತ ಕರೆಯಲು ಕಾರಣ ಏನು ಅಂದರೆ, ಈ ಕೀಟಗಳು ನಾವು ರಾತ್ರಿ ಸಮಯದಲ್ಲಿ ಗಾಢವಾದ ನಿದ್ದೆಯನ್ನು ಮಾಡುತ್ತಿರುವಾಗ ನಮ್ಮ ಕೆನ್ನೆ ಮೇಲೆ ಕೂತು ನಮ್ಮ ರಕ್ತವನ್ನು ಕುಡಿಯುತ್ತೆ. ಈ ರೀತಿ ರಕ್ತ ಕುಡಿಯುವಾಗ ಅದು ಮಲಮೂತ್ರವನ್ನ ನಮ್ಮ ದೇಹದ ಮೇಲೆ ವಿಸರ್ಜನೆ ಮಾಡುತ್ತೆ. ಅದು ಕಚ್ಚಿ ಹೋದ ನಂತರ ಅಲ್ಲಿ ನವೆ ಆದಾಗ ಆ ಜಾಗದಲ್ಲಿ ನಾವು ಪರಚಿದಾಗ ಅದು ಕಚ್ಚಿದ ಭಾಗದಿಂದಾಗಲಿ ಅಥವಾ ಆ ಕೈಯಿಂದ ನಮ್ಮ ಕಣ್ಣನ್ನಾಗಲಿ ಮೂಗನ್ನಾಗಲಿ ಬಾಯನ್ನಾಗಲಿ ಟಚ್ ಮಾಡಿದಾಗ ಅದರ ಮಲದಲ್ಲಿರುವ ಪ್ಯಾರಾಸೈಟ್ಸ್ ನಮ್ಮ ದೇಹವನ್ನು ಸೇರುತ್ತೆ. ಆ ಪ್ಯಾರಾಸೈಟ್ಸ್ ನಮ್ಮ ದೇಹದಲ್ಲಿ ಅಭಿವೃದ್ಧಿಯಾಗಿ ಭಯಾನಕ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲ, ಕಿಡ್ನಿ ಫೇಲ್ ಆಗೋ ಅವಕಾಶ ಕೂಡ ಇದೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಮಾಡದಿದ್ದರೆ ಪ್ರಾಣವೇ ಹೋಗಿಬಿಡುತ್ತೆ. ಇವು ಹೆಚ್ಚಾಗಿ ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ, ಮೆಕ್ಸಿಕೋದಲ್ಲಿ ಇರುತ್ತೆ. ಜಾಯಿಂಟ್ ವಾಟರ್ ಬಗ್. ಇಂಟರ್ನೆಟ್ನಲ್ಲಿ ನೀವು ಈ ರೀತಿಯಾದಂತಹ ಫೋಟೋವನ್ನು ತುಂಬ ಕಡೆ ನೋಡಿರ್ತೀರಾ. ಒಂದು ಕಡೆ ಒಂದು ಬಗ್ನ ಮೇಲೆ ಮೊಟ್ಟೆಗಳು, ಇನ್ನೊಂದು ಕಡೆ ಇನ್ಫೆಕ್ಷನ್ ಆದ ಕೈ. ಇಲ್ಲಿ ಬಗ್ ಮೇಲೆ ಮೊಟ್ಟೆ ಇರೋದು ನಿಜ, ಆದರೆ ಇನ್ಫೆಕ್ಷನ್ ಆದ ಕೈ ಮಾತ್ರ ಸುಳ್ಳು. ಈ ರೀತಿ ಆಗಲು ಸಾಧ್ಯವೇ ಇಲ್ಲ. ಇದು ಒಂದು ಆರ್ಟಿಫಿಷಿಯಲ್ ಇಮೇಜ್ ಮಾತ್ರ. ಈ ಜಾಯಿಂಟ್ ವಾಟರ್ ಬಗ್ಸ್ ಹೆಚ್ಚಾಗಿ ನೀರಿನಲ್ಲಿ ಮಾತ್ರ ವಾಸ ಮಾಡುತ್ತೆ. ನಮ್ಮ ಪ್ರಪಂಚದಲ್ಲಿ ಸುಮಾರು 170 ಜಾತಿಯ ವಾಟರ್ ಬಗ್ಸ್ ಇವೆ. ಆದರೆ ಈ ಜಾಯಿಂಟ್ ವಾಟರ್ ಬಗ್ಸ್ ಮಾತ್ರ ಹೆಚ್ಚಾಗಿ ಕೆನಡಾ ಮತ್ತು US ನಲ್ಲಿ ಕಾಣಿಸುತ್ತೆ. ಅದೇ ರೀತಿ ತುಂಬಾ ಜನ ಇದನ್ನು ಒಂದು ಸಾಕು ಪ್ರಾಣಿ ರೀತಿ ಬೆಳೆಸುತ್ತಾರೆ. ಆದರೆ ಇದು ಹೇಗೆ ಅಪಾಯ ಅಂದ್ರೆ, ಒಂದು ವೇಳೆ ಇದು ಕಚ್ಚಿದರೆ ಆ ನೋವನ್ನು ಕೆಲವು ಗಂಟೆಗಳ ಕಾಲ ಭರಿಸಬೇಕಾಗುತ್ತೆ. ಆ ನೋವು ತುಂಬಾ ಭಯಂಕರವಾಗಿ ಕೂಡ ಇರುತ್ತೆ. ಇದು ನೀರಿನಲ್ಲಿ ಇರುವ ಸಣ್ಣ ಪುಟ್ಟ ಜಲಚರಗಳನ್ನು ತಿಂದು ಜೀವಿಸುತ್ತೆ. ಇನ್ನೂ ಇದರ ಸಂತಾನಾಭಿವೃದ್ಧಿ ಬಗ್ಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಇದು ತನ್ನ ಮೊಟ್ಟೆಗಳನ್ನು ಗಂಡು ಹುಳುವಿನ ರೆಕ್ಕೆ ಮೇಲೆ ಇಡುತ್ತೆ. ಅದೇ ರೀತಿ ಆ ಮೊಟ್ಟೆಗಳು ಮರಿಗಳಾಗುವವರೆಗೂ ಆ ಗಂಡು ಹುಳುವೇ ಆ ಮೊಟ್ಟೆಗಳನ್ನು ಹೊರುತ್ತೆ. ಇದು ಮಾತ್ರ ತುಂಬಾ ಅಮೇಜಿಂಗ್. ಮೊಟ್ಟೆಗಳಿರುವ ಆ ಹುಳುವನ್ನು ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಇನ್ನು ಥಾಯ್ಲೆಂಡ್ನಲ್ಲಿ ಈ ವಾಟರ್ ಬಗ್ಸ್ ಅನ್ನ ಫುಡ್ ಆಗಿ ತಿಂತಾರೆ, ಅಂದ್ರೆ ಅವುಗಳನ್ನು ಬೇಯಿಸಿಕೊಂಡು ತಿಂತಾರೆ. ಪುಸ್ ಕ್ಯಾಟರ್ ಪಿಲ್ಲರ್. ನಾವು ನಮ್ಮ ತೋಟದಲ್ಲಿ, ಹೊಲಗದ್ದೆಗಳಲ್ಲಿ ತುಂಬಾ ರೀತಿಯಾದಂತಹ ಕಂಬಳು ಹುಳುಗಳನ್ನು ನೋಡಿರ್ತೀವಿ. ಅವುಗಳಲ್ಲಿ ಕೆಲವು ಅಪಾಯಕಾರಿಯಾಗಿರುತ್ತೆ, ಇನ್ನೂ ಕೆಲವು ಸಾಮಾನ್ಯವಾಗೇ ಇರುತ್ತೆ. ಆದರೆ ಇಂತಹ ಹುಳು ಕಾಣಿಸಿಕೊಂಡರೆ ಮಾತ್ರ ಅದನ್ನು ಮುಟ್ಟಲು ಹೋಗಬೇಡಿ. ನಿಜ ಹೇಳಬೇಕು ಅಂದ್ರೆ ಅದಕ್ಕೆ ಇರೋ ಕೂದಲು ಕಾರಣದಿಂದ ಇದು ತುಂಬಾ ಸುಂದರವಾಗಿ ಕಾಣಿಸುತ್ತಿದೆ. ಆದರೆ ಆ ಕೂದಲಲ್ಲೇ ಅಪಾಯ ಇರೋದು. ಅದು ಹೇಗೆ ಅಂದ್ರೆ, ಅದರ ದೇಹದ ಮೇಲೆ ಇರೋ ಕೂದಲು ತುಂಬಾ ಶಾರ್ಪ್ ಆಗಿ ಇರುತ್ತೆ, ಅದರಲ್ಲಿ ವಿಷ ಕೂಡ ಇರುತ್ತೆ. ಅವುಗಳನ್ನು ನಾವು ಮುಟ್ಟಿದರೆ ಆ ಕೂದಲು ನಮ್ಮ ದೇಹವನ್ನ ಚುಚ್ಚಿ ಬಿಡುತ್ತೆ. ಆಗ ತುಂಬಾ ಭಯಂಕರವಾದ ನೋವು ಉಂಟಾಗುತ್ತೆ. ಅಷ್ಟೇ ಅಲ್ಲ, ಕೆಲವು ದಿನಗಳವರೆಗೂ ಆ ನೋವು ಹಾಗೇ ಇರುತ್ತೆ. ಇದು ಮಾತ್ರವಲ್ಲ, ಕೆಲವು ರೀತಿಯಾದಂತಹ ಕಂಬಳು ಹುಳುಗಳನ್ನು ಮುಟ್ಟಿದರೆ ಸಾಕು, ಅಲ್ಲಿ ನವೆ ಕೂಡ ಆಗುತ್ತೆ. ಆದ್ದರಿಂದ ಯಾವುದೇ ಕ್ಯಾಟರ್ ಪಿಲ್ಲರ್ ಅನ್ನು ಮುಟ್ಟಲು ಹೋಗಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪ್ರಕೃತಿ ಇವುಗಳಿಗೆ ಯಾವ ರೀತಿಯಾದಂತಹ ಶಕ್ತಿಯನ್ನು ಕೊಟ್ಟಿದೆ ಅಂತ. ಇದು ನಮಗೆ ಅಪಾಯವಾಗಿದ್ದರೂ ಅವುಗಳಿಗೆ ಮಾತ್ರ ರಕ್ಷಣೆ ಕೊಡುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.